ಹಲೋ ಗಾಯ್ಸ್, ಸ್ವಾಗತ ಐಕಾನಿಕ್ ಮೂವೀಸ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನು 2025ರಲ್ಲಿ ರಿಲೀಸ್ ಆಗಿರುವಂತಹ ಕ್ವಾಫ್ ಎಂಬ ವೆಬ್ ಸೀರೀಸ್ನ 2ನೇ ಎಪಿಸೋಡನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೀವಿನ್ನು ಇದರ ಮೊದಲನೆಯ ಭಾಗವನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೀವು ಮೊದಲನೆಯ ಭಾಗವನ್ನು ನೋಡಿ ಆಮೇಲೆ ಈ ವಿಡಿಯೋಗೆ ಬನ್ನಿ. ಯಾಕಂದರೆ ಅದನ್ನು ನೋಡಿದರೆ ಮಾತ್ರ ನಿಮಗೆ ಈ ವಿಡಿಯೋ ಸರಿಯಾಗಿ ಅರ್ಥ ಆಗೋದು. ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲ ಮೇಲೆ ಐ ಬಟನಲ್ಲಿ ಶೋ ಆಗುತ್ತೆ. ಸೊ ದಯವಿಟ್ಟು ಹೋಗಿ ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನೀವು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿದ್ರೆ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಸ್ನ ಮೊದಲು ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಹಾಗೆ ಇನ್ನೊಂದು ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು. ಐಕಾನಿಕ್ ಆಕ್ಟರ್ಸ್ ಎಂಬ ಒಂದು ಹೊಸ ಯೂಟ್ಯೂಬ್ ಚಾನಲ್ ಅನ್ನ ನಾನು ಕ್ರಿಯೇಟ್ ಮಾಡಿದ್ದೇನೆ. ಅದರಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತಹ ಮೂವೀಸ್ ಗಳಿಗೆ ನಾನು ರಿವ್ಯೂ ಅನ್ನ ಕೊಡ್ತೀನಿ, ನನ್ನ ಒಪಿನಿಯನ್ ಹೇಳ್ತೀನಿ. ಹಾಗೆ ರೀಸೆಂಟ್ ಅಪ್ಡೇಟ್ಸ್, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಈ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನೀವು ಆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ನಾನು ರೆಗ್ಯುಲರ್ ಆಗಿ ವಿಡಿಯೋಸ್ ಗಳನ್ನ ಮಾಡ್ತೇನೆ. ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ, ಹೋಗಿ ಚೆಕ್ ಮಾಡಿ. ಈ ವೆಬ್ ಸೀರೀಸ್ ನ ಮೊದಲನೇ ಎಪಿಸೋಡ್ ನಲ್ಲಿ ಏನಾಗಿತ್ತು ಅಂತ ಸ್ವಲ್ಪ ನಾವು ರೀಕಾಲ್ ಮಾಡೋದಾದ್ರೆ, ಮೊದಲನೇದಾಗಿ ಆ ಹಾಸ್ಟೆಲಿನಲ್ಲಿ ಆ 4 ಜನ ಹುಡುಗಿಯರು ಈ ಹಾಸ್ಟೆಲ್ ಅನ್ನ ಬಿಟ್ಟು ಹೊರಗಡೆನೆ ಹೋಗ್ತಾ ಇರೋದಿಲ್ಲ. ಅವರ ಫ್ರೆಂಡ್ ಆದ ಅನ್ನು ಎಂಬ ಹುಡುಗಿ ಸತ್ತು ಹೋಗಿದ್ದಾಳೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅನ್ನು ಇದ್ದ ರೂಮ್ ನಲ್ಲಿ ಈಗ ಮಧು ಇರೋದಕ್ಕೆ ಬಂದಿರ್ತಾಳೆ. ಅವಳು ಬಂದು ಆ ರೂಮ್ ನಲ್ಲಿ ಇರುವಾಗ ಮತ್ತೆ ಅಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಆಗೋದಕ್ಕೆ ಶುರುವಾಗಿರುತ್ತೆ. ಈ ಕಡೆ ಹೆಡ್ ಕಾನ್ಸ್ಟೇಬಲ್ ನ ಮಗ ಕಾಣೆಯಾಗಿರ್ತಾನೆ. ಮತ್ತೊಂದು ಕಡೆ ನಮ್ಗೆ ಹಾವು, ಚೋಳ, ಪಲ್ಲಿಗಳನ್ನೆಲ್ಲ ಒಂದು ಬಾಕ್ಸ್ ನಲ್ಲಿ ಸ್ಟೋರ್ ಮಾಡಿಕೊಂಡು ಇಟ್ಕೊಂಡಿರುವ ಒಬ್ಬ ವಿಚಿತ್ರವಾದ ಡಾಕ್ಟರ್ ನಮ್ಗೆ ಪರಿಚಯವಾಗ್ತಾನೆ. ಹಾಗೆ ಇದೇ ಎಪಿಸೋಡ್ ನಲ್ಲಿ ಮಧು ಜೊತೆ ಈ ಹಿಂದೆ ಪಾಸ್ಟ್ ನಲ್ಲಿ ಏನೋ ಕೆಟ್ಟ ಘಟನೆ ಆಗಿರುತ್ತೆ. ಅದರಿಂದ ಅವಳಿಗೆ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ. ಅದರಿಂದ ಅವಳು ಡಿಪ್ರೆಷನ್ಗೆ ಹೋಗಿರ್ತಾಳೆ. ಅವಳ ಪಾಸ್ಟ್ ನಲ್ಲಿ ಏನಾಗಿತ್ತು ಅಂತ ಈ ಎಪಿಸೋಡ್ ನಲ್ಲಿ ನಮ್ಗೆ ಪೂರ್ಣವಾಗಿ ಗೊತ್ತಾಗುತ್ತೆ. ಎಪಿಸೋಡ್ 2 ನ ಮೊದಲನೇ ಸೀನ್ ನಲ್ಲಿ ಮಧುನ ಕಾಲೇಜಿನಲ್ಲಿ ಆನ್ಯುವಲ್ ಫಂಕ್ಷನ್ ಇರುತ್ತೆ. ಅಲ್ಲಿ ಎಲ್ಲರೂ ಹಾಡು ಹೇಳ್ತಾ, ಡ್ಯಾನ್ಸ್ ಮಾಡ್ತಾ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಮಧುನು ಕೂಡ ಅಲ್ಲಿ ತುಂಬಾ ಚೆನ್ನಾಗಿ ರೆಡಿಯಾಗಿ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಕೂಡ ಮಾಡ್ತಾಳೆ. ನಂತರ ಮಧು ಮತ್ತೆ ಅವಳ ಬಾಯ್ ಫ್ರೆಂಡ್ ತರುಣ್ ಇವರಿಬ್ಬರು ಒಂಟಿಯಾಗಿ ಕಾಲೇಜಿನ ಮೇಲ್ಗಡೆ ಮಹಡಿಗೆ ಹೋಗ್ತಾರೆ. ಹಾಗೆ ಅವರು ಅಲ್ಲಿಗೆ ಹೋಗಿ ರೊಮ್ಯಾನ್ಸ್ ಮಾಡ್ತಾ ಸೈಡ್ಗೆ ಹೋಗಿ ಕಿಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಅವರು ಕಿಸ್ ಮಾಡ್ತಿರೋಬೇಕಾದ್ರೆ ತರುಣ್ಗೆ ಹಿಂದೆಯಿಂದ ಯಾರೋ ಜೋರಾಗಿ ಬ್ಯಾಟ್ ನಿಂದ ಹೊಡಿತಾರೆ. ಅದರಿಂದ ತರುಣ್ ಅಲ್ಲೇ ತೆಳಗಡೆ ಬೀಳ್ತಾನೆ. ನೋಡ್ತಾ ನೋಡ್ತಾ ತರುಣ್ಗೆ ಅಲ್ಲಿಗೆ ಬಂದಿದ್ದಂತ ಆ 3 ಜನ ತುಂಬಾ ಜೋರಾಗಿ ಹೊಡಿಯೋದಕ್ಕೆ ಶುರು ಮಾಡ್ತಾರೆ. ಅದರಿಂದ ಅವನು ಮೂರ್ಛೆ ಹೋಗ್ತಾನೆ. ನಂತರ ಮಧುನ ಕೂದಲನ್ನ ಹಿಡಿದು ರೂಮ್ಗೆ ಎಳೆದುಕೊಂಡು ಹೋಗಿ ಆ 3 ಜನ ತುಂಬಾ ಕ್ರೂರವಾಗಿ ಅವಳನ್ನ ರೇಪ್ ಮಾಡ್ತಾರೆ. ತೆಳಗಡೆ ಫಂಕ್ಷನ್ ನಲ್ಲಿ ತುಂಬಾ ಸೌಂಡ್ ಇರೋದ್ರಿಂದ ಅವಳ ಕೂಗು ಯಾರಿಗೂ ಕೂಡ ಕೇಳಿಸೋದಿಲ್ಲ. ಹಾಗೆ ಅಲ್ಲಿಗೆ ಬಂದಂತ ಆ 3 ಜನ ಮುಖಕ್ಕೆ ಮಾಸ್ಕ್ ಅನ್ನ ಹಾಕೊಂಡಿರ್ತಾರೆ. ಅದರಿಂದ ಅವರಿಬ್ಬರಿಗೂ ಕೂಡ ಅವರ ಮುಖ ಕಾಣಿಸುವುದಿಲ್ಲ. ಅವರನ್ನ ಗುರುತು ಹಿಡಿಯೋದಕ್ಕೆ ಅವರಿಗೆ ಆಗೋದಿಲ್ಲ. ಇದೇ ಕಾರಣಕ್ಕೆ ಗೈಸ್ ಮಧುಗೆ ಆಗಾಗ ಕೆಟ್ಟ ಕನಸುಗಳು ಬೀಳ್ತಾ ಇದ್ದಿದ್ದು. ಇದೇ ಕಾರಣಕ್ಕೆ ಅವಳು ಡಿಪ್ರೆಷನ್ಗೆ ಹೋಗಿರ್ತಾಳೆ. ಅದಕ್ಕೋಸ್ಕರನೇ ಅವಳು ನಿದ್ದೆ ಮಾತ್ರೆಗಳನ್ನ ಸೇವಿಸ್ತಾ ಇರ್ತಾಳೆ. ಅದಕ್ಕಾಗಿ ಅವಳು ಇದನ್ನೆಲ್ಲ ಮರಿಬೇಕು ಅಂತ ಆ ಊರನ್ನೇ ಬಿಟ್ಟು ದಿಲ್ಲಿಗೆ ಬಂದಿರ್ತಾಳೆ. ಈಗ ಮತ್ತೆ ಸೀನ್ ಪ್ರೆಸೆಂಟ್ ಗೆ ಬರುತ್ತೆ. ಅಲ್ಲಿ ಮಧು ಬಿಲ್ಲಾಳ ಬಾಯ್ ಫ್ರೆಂಡ್ ಆದ ನಕುಲ್ನ ಆಫೀಸ್ಗೆ ಹೋಗಿ ಮಧು ಅಲ್ಲಿರುವಂತಹ ಸ್ಟಾಫ್ ಗೆ ನಕುಲ್ನ ಡೀಟೇಲ್ಸ್ ಅನ್ನ ಕೇಳ್ತಾ ಇರ್ತಾಳೆ. ಆದರೆ ಆಫೀಸ್ ನ ಸ್ಟಾಫ್ ಅವಳಿಗೆ ಅವನ ಡೀಟೇಲ್ಸ್ ಅನ್ನ ಕೊಡೋದಿಕ್ಕೆ ಒಪ್ಪೋದಿಲ್ಲ. ಆದರೆ ಮಧು, ನೀವು ಹೇಗಾದರೂ ನಕುಲ್ನ ಪರ್ಮನೆಂಟ್ ಅಡ್ರೆಸ್ ಇಲ್ಲ, ಅವನ ಫೋನ್ ನಂಬರ್ ಆದ್ರೂ ನನಗೆ ಕೊಡಿ, ನನಗೆ ತುಂಬಾ ಅರ್ಜೆಂಟ್ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ಆಫೀಸ್ ನ ಸ್ಟಾಫ್ ಗೆ ಅನುಮಾನ ಬಂದು ಖುದ್ದು ನಕುಲ್ ಅನ್ನ ಫೋನ್ ಮಾಡಿ ಕರೀತಾರೆ. ಅದಕ್ಕೆ ಮಧು ತುಂಬಾ ಹೆದರಿ ಅವನು ಬರೋದಕ್ಕಿಂತ ಮುಂಚೆ ಅಲ್ಲಿಂದ ಬೇಗ ಹೊರಟು ಹೋಗ್ತಾಳೆ. ಹಿಂದ್ಗಡೆಯಿಂದ ನಕುಲ್ ಅವಳನ್ನ ಎಷ್ಟೇ ಕೂಗಿದ್ರು ಕೂಡ ಅವಳು ತಿರುಗದೆ ಬೇಗ ಅಲ್ಲಿಂದ ಓಡಿ ಹೋಗ್ತಾಳೆ. ಗೈಸ್, ಈ ಮಧು ಯಾಕೆ ಬಿಲ್ಲಾಳ ಬಾಯ್ ಫ್ರೆಂಡ್ ಆದ ನಕುಲ್ನ ಬಗ್ಗೆ ಇಷ್ಟು ವಿಚಾರಿಸ್ತಿರ್ತಾಳೆ ಅಂದರೆ, ಈ ಹಿಂದೆ ಕಾಲೇಜಿನ ಫಂಕ್ಷನಿನಲ್ಲಿ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದಿದ್ದಂತ ಆ 3 ಜನ ಅಪರಿಚಿತ ವ್ಯಕ್ತಿಗಳು ಅವಳಿಗೆ ಅತ್ಯಾಚಾರ ಮಾಡುವಾಗ ಅದರಲ್ಲಿ ಒಬ್ಬ ವ್ಯಕ್ತಿ ತುಂಬಾ ಗಾಬರಿಯಿಂದ ನಕುಲ್ ಎಂದು ಕೂಗಿರ್ತಾನೆ. ಅಂದರೆ ಅದರಲ್ಲಿ ಒಬ್ಬ ವ್ಯಕ್ತಿಯ ಹೆಸರು ನಕುಲ್ ಆಗಿರುತ್ತೆ. ಅದರಿಂದ ಬಿಲ್ಲಾಳ ಬಾಯ್ ಫ್ರೆಂಡ್ ಆದ ನಕುಲ್ಲೆ ಅಲ್ಲಿ ಇದ್ದ ನಕುಲ್ ಎಂದು ಭಾವಿಸಿ ಅನುಮಾನದಿಂದ ಅವಳು ಎಲ್ಲರ ಹತ್ರ ಅವನ ಬಗ್ಗೆ ತಿಳಿದುಕೊಳ್ಳೋದಿಕ್ಕೆ ವಿಚಾರಿಸ್ತಾ ಇರ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಹಾಸ್ಟೆಲ್ ನ ವಾರ್ಡನ್ ಅನ್ನ ನೋಡ್ತೀವಿ. ಅವಳು ತನ್ನ ಹಳೆಯ ಕಾರನ್ನ ಮತ್ತೆ ಓಡಿಸೋದಕ್ಕೆ ತೆಗಿತಾ ಇರ್ತಾಳೆ. ಆದರೆ ಅವಳು ಆ ಕಾರನ್ನ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಕಾರ್ ಸ್ಟಾರ್ಟ್ ಆಗ್ತಾ ಇರೋದಿಲ್ಲ. ಅವಳು ಅದನ್ನ ಸ್ಟಾರ್ಟ್ ಮಾಡೋದಕ್ಕೆ ನೋಡ್ತಾ ಇರ್ತಾಳೆ. ಆಗ ಒಂದೇ ಸಲಿಗೆ ಆ ಕಾರ್ ಸ್ಟಾರ್ಟ್ ಆಗಿ ಕಾರ್ನ ಡಿಕ್ಕಿ
ತಾನೇ ಓಪನ್ ಆಗಿ ರಿವರ್ಸ್ ಆಗಿ ಕಲ್ಲಿಗೆ ಹೋಗಿ ಗುದ್ದುತ್ತೆ. ಕಾರ್ನ ಓಡಿಸೋದಲ್ಲಿ ಪರ್ಫೆಕ್ಟ್ ಆಗಿದ್ದ ಹಾಸ್ಟೆಲ್ನ ವಾರ್ಡನ್ ಇದು ಹೇಗಾಯ್ತು ಅಂತ ತುಂಬಾ ಆಶ್ಚರ್ಯ ಪಡ್ತಾಳೆ. ಆಗ ಅಲ್ಲಿಗೆ ಹೆಡ್ ಕಾನ್ಸ್ಟೇಬಲ್ ಮಿಶ್ರಾ ಕೂಡ ಬರ್ತಾಳೆ. ನಂತರ ಅವರಿಬ್ರು ಮಾತಾಡ್ತಾ ಕೂತ್ಕೊಂತಾರೆ. ಆಗ ಹೆಡ್ ಕಾನ್ಸ್ಟೇಬಲ್, ತುಂಬಾ ದಿನಗಳಿಂದ ನಾನು ನೋಡ್ತಾ ಇದ್ದೀನಿ ಆ ರೂಮ್ ಮತ್ತೆ ಆ 4 ಹೆಣ್ಣು ಮಕ್ಕಳು, ಏಕೆ ಆ 4 ಹುಡುಗಿಯರು ಈ ಹಾಸ್ಟೆಲ್ ನಿಂದ ಹೊರಗಡೆ ಹೋಗ್ತಾ ಇಲ್ಲ, ಏನು ಕಾರಣ ಅಂತ ಕೇಳ್ತಾಳೆ. ಅದಕ್ಕೆ ವಾರ್ಡನ್, ಆ 4 ಹುಡುಗಿಯರಿಗೆ ಅನ್ಸುತ್ತೆ ಆ 333 ರೂಮಿನಲ್ಲಿ ಏನೋ ಇದೆ ಅಂತ, ಆದರೆ ಅಲ್ಲಿ ಏನೂ ಕೂಡ ಇಲ್ಲ, ಇವರು ಸುಮ್ಮನೆ ಎದುರ್ತಾ ಇದ್ದಾರೆ, ಇವರು ಅನ್ನು ಸತ್ತಾಗಿನಿಂದ ಹೀಗೆ ಆಡ್ತಾ ಇದ್ದಾರೆ, ಇವರ ಮನಸ್ಸಿನಲ್ಲಿ ಆ ರೂಮಿನಲ್ಲಿ ಆತ್ಮಗಳು ಇದೆ ಎಂಬ ವಿಷ ತುಂಬಿಕೊಂಡಿದೆ, ಅದಕ್ಕೆ ಇವರು ಹಾಸ್ಟೆಲ್ ನಿಂದ ಹೊರಗಡೆನೆ ಬರ್ತಾ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್, ನನ್ನ ಮಗನನ್ನ ಹುಡುಕುವಾಗ ಅವನು ಒಬ್ಬ ವಿಚಿತ್ರವಾದ ಡಾಕ್ಟರ್ ಬಳಿ ಕೆಲಸ ಮಾಡುತ್ತಿದ್ದ ಅಂತ ಗೊತ್ತಾಯ್ತು, ಅವನನ್ನ ನೋಡಿದ್ರೆ ಯಾವುದೋ ಮಾಟ ಮಂತ್ರಗಳನ್ನ ಮಾಡುವವನು ಇದ್ದಾಗೆ ಇದ್ದಾನೆ, ಅವನನ್ನ ಒಮ್ಮೆ ಕರೆದು ನೋಡು, ಅವನಿಂದ ಆದರೂ ಇವರು ಸರಿ ಹೋಗ್ಬೋದಾ ಅಂತ ಹೇಳ್ತಾಳೆ. ಅದಕ್ಕೆ ವಾರ್ಡನ್ ಸರಿ ಎಂದು ನಂಬರ್ ಅನ್ನ ಅವಳ ಹತ್ರ ಇಸ್ಕೊಂತಾಳೆ. ಈ ಕಡೆ ಡಾಕ್ಟರ್ ತನ್ನ ಮನೆಯ ಕಿಟಕಿಯಿಂದ ಒಂದು ಹುಡುಗಿಯನ್ನ ತುಂಬಾ ವಿಚಿತ್ರವಾಗಿ ನೋಡ್ತಾ ಇರ್ತಾನೆ. ಆಗ ಅವನಿಗೆ ಹಾಸ್ಟೆಲ್ನ ವಾರ್ಡನ್ ಫೋನ್ ಮಾಡಿ ಹಾಸ್ಟೆಲ್ಗೆ ಬರೋದಿಕ್ಕೆ ಹೇಳ್ತಾಳೆ. ಈ ಕಡೆ ಹಾಸ್ಟೆಲ್ನ ವಾರ್ಡನ್ ಕೂಡ ಆ 4 ಹುಡುಗಿಯರನ್ನ ಕರೆದು, ಒಬ್ಬ ಡಾಕ್ಟರ್ ಇಲ್ಲಿಗೆ ಬರ್ತಾ ಇದ್ದಾನೆ, ಅವನೇನಾದ್ರೂ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಬಹುದಾ ನೋಡಿ ಅಂತ ಹೇಳ್ತಾಳೆ. ಆಮೇಲೆ ಆ ಲೇಡೀಸ್ ಹಾಸ್ಟೆಲ್ಗೆ ಆ ಡಾಕ್ಟರ್ ಬರ್ತಾನೆ. ಹಾಸ್ಟೆಲ್ನ ವಾರ್ಡನ್ ಒಳಗಡೆ ಈಗ ಮಧು ಇರುವಂತಹ ಆ ರೂಮ್ಗೆ ಅವನನ್ನ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಆ 4 ಹುಡುಗಿಯರು ಕೂಡ ಇರ್ತಾರೆ. ಈಗ ಆ ಡಾಕ್ಟರ್ ಆ ರೂಮ್ನ ಒಳಗಡೆ ಹೋಗ್ತಾನೆ. ಮೊದಲನೇ ಬಾರಿಗೆ ಆ ಡಾಕ್ಟರ್ ಆ ರೂಮ್ನ ಒಳಗಡೆ ಹೋಗಿದ ತಕ್ಷಣ ಏನೋ ಒಂದು ನೆಗೆಟಿವ್ ಎನರ್ಜಿ ಇರೋದು ಅವನಿಗೆ ಗೊತ್ತಾಗುತ್ತೆ. ಹಾಗೆ ಅಲ್ಲಿ ಮಧುನ ಫೋಟೋ ಕೂಡ ಇರುತ್ತೆ. ಅದನ್ನ ನೋಡಿ ಆ ಡಾಕ್ಟರ್, ಈ ರೂಮ್ನಲ್ಲಿ ಯಾರು ಕೂಡ ಇರಬಾರ್ದು, ರೂಮ್ನ ಖಾಲಿ ಮಾಡಿ ಬೀಗ ಹಾಕಿ, ಅವಳ ಆತ್ಮ ಇಲ್ಲಿ ಯಾರನ್ನು ಕೂಡ ಇರೋದಕ್ಕೆ ಬಿಡೋದಿಲ್ಲ, ಯಾರು ಈ ರೂಮ್ನಲ್ಲಿ ಇರ್ತಾರೋ ಖಂಡಿತ ಆ ಆತ್ಮ ಅವರನ್ನ ಸುಮ್ಮನೆ ಬಿಡೋದಿಲ್ಲ, ಅವಳ ಸಾವು ತುಂಬಾ ಭಯಾನಕವಾಗಿ ಇಲ್ಲೇ ಆಗಿದೆ ಅಂತ ತುಂಬಾ ವಿಚಿತ್ರವಾಗಿ ಏನೇನೋ ಹೇಳುತ್ತಾನೆ. ಆಗ ಹಾಸ್ಟೆಲ್ನ ವಾರ್ಡನ್ ಆ ಡಾಕ್ಟರ್ಗೆ ಹೇಳುತ್ತಾಳೆ, ಅನ್ನೋನ ಸಾವು ರೋಡ್ನ ಆಕ್ಸಿಡೆಂಟ್ ಅಲ್ಲಿ ಆಗಿದ್ದು, ಈ ರೂಮ್ ನಲ್ಲಿ ಅಲ್ಲ, ದೆವ್ವ ಭೂತಗಳು ಇದೆ ಅಂತ ಇವ್ರಿಗೆಲ್ಲ ನೀನು ಎದುರಿಸ್ತಾ ಇದೀಯಾ, ಮೊದಲು ನೀನು ಇಲ್ಲಿಂದ ಹೋಗು ಅಂತ ಹೇಳಿ ಕಳಿಸ್ತಾಳೆ. ಹೋಗ್ಬೇಕಾದ್ರೆ ಆ ವಿಚಿತ್ರವಾದ ಡಾಕ್ಟರ್ ಆ 4 ಹುಡುಗಿಯರನ್ನ ನೋಡಿ, ನೀವು ಈ ಹಾಸ್ಟೆಲ್ ನಿಂದ ಹೊರಗಡೆ ಹೋಗೋದಿಕ್ಕೆ ಆಗ್ತಾ ಇಲ್ಲ, ಆ ಆತ್ಮ ನಿಮ್ಮನ್ನ ಈ ಹಾಸ್ಟೆಲ್ ನಿಂದ ಹೊರಗಡೆ ಹೋಗೋದಿಕ್ಕೆ ಬಿಡೋದಿಲ್ಲ, ತುಂಬಾ ಭಯಾನಕವಾಗಿ ಇಲ್ಲೊಂದು ಸಾವಾಗಿದೆ, ಆ ಕೆಟ್ಟ ಆತ್ಮ ಪ್ರತಿಕಾರ ತೀರಿಸಿಕೊಳ್ಳೋವರೆಗೂ ಇಲ್ಲಿಂದ ಹೋಗೋದಿಲ್ಲ, ಅದು ನಿಮ್ಮನ್ನೆಲ್ಲ ಸುಮ್ಮನೆ ಬಿಡೋದಿಲ್ಲ, ಆ ರೂಮ್ನಲ್ಲಿ ಯಾರು ಇದ್ದಾರೋ ಅವರನ್ನ ಬೇಗ ಇಲ್ಲಿಂದ ಕಳಿಸಿ, ಇಲ್ಲ ಅಂದರೆ ಆ ಆತ್ಮ ಅವಳನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ನಾವು ಮಧುನ ನೋಡ್ತೀವಿ. ಅವಳು ತನ್ನ ಕಾಲ್ ಸೆಂಟರ್ನ ಕೆಲಸವನ್ನ ಮುಗಿಸಿಕೊಂಡು ನೆಕ್ಸ್ಟ್ ಶಿಫ್ಟ್ ಕೆಲಸಕ್ಕೆ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ನ ಮನೆಗೆ ಕೆಲಸಕ್ಕೆ ಹೋಗ್ತಾಳೆ. ಅಲ್ಲಿ ಡಾಕ್ಟರ್ನ ಮಗಳು ಕ್ಯಾರಾ ಜೊತೆ ಅವಳ ಫ್ರೆಂಡ್ಶಿಪ್ ಆಗಿ ಅವರಿಬ್ಬರು ತುಂಬಾ ಹೊತ್ತು ಮಾತಾಡಿ ನಂತರ ಹಾರರ್ ಫಿಲ್ಮ್ ಅನ್ನ ನೋಡ್ತಾರೆ. ಅದನ್ನ ನೋಡ್ತಾ ಮಧು ತುಂಬಾನೇ ಹೆದರ್ತಾಳೆ. ನಂತರ ಅವಳು ತನ್ನ ಕೆಲಸವನ್ನ ಮಾಡೋದಿಕ್ಕೆ ಶುರು ಮಾಡ್ತಾಳೆ. ಹಾಗೆ ಮಧು ತನ್ನ ಕೆಲಸವನ್ನ ಮಾಡ್ತಿರಬೇಕಾದ್ರೆ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಕೆಲ ಡಿಪ್ರೆಷನ್ಗೆ ಹೋಗಿರುವಂತಹ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾಳೆ. ಅದನ್ನ ನೋಡಿ ಮಧು ತನ್ನ ಜೊತೆ ಆಗಿದ್ದಂತ ಆ ಕೆಟ್ಟ ಘಟನೆಯನ್ನ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಹತ್ರ ಹೇಳಿಕೊಳ್ಳಬೇಕು ಅಂತ ಅನ್ಸುತ್ತೆ. ಆದರೆ ಅವಳು ಸದ್ಯಕ್ಕೆ ಏನು ಕೂಡ ಹೇಳೋದಿಲ್ಲ, ಅಲ್ಲಿಂದ ಸುಮ್ಮನೆ ಹೋಗ್ತಾಳೆ. ಆಗ ಮಧು ತನ್ನ ಕೆಲಸವನ್ನ ಮುಗಿಸಿಕೊಂಡು ತನ್ನ ಹಾಸ್ಟೆಲ್ನ ಕಡೆಗೆ ಹೋಗ್ತಾಳೆ. ಹೋಗುವ ದಾರಿಯಲ್ಲಿ ಅಂಡರ್ ಗ್ರೌಂಡ್ ಸಬ್ವೆ ಕಾಣಿಸುತ್ತೆ. ಅದರ ಒಳಗಡೆಯಿಂದ ಹೋದ್ರೆ ಜಲ್ದಿ ಅವಳು ಹಾಸ್ಟೆಲ್ ಅನ್ನ ಮುಟ್ತಾಳೆ. ಆದ್ರೆ ಅವಳು ಅದರ ಒಳಗಡೆ ಹೋಗೋದಿಲ್ಲ, ಯಾಕಂದ್ರೆ ಅವಳು ತುಂಬಾ ಹೆದರ್ತಾ ಇರ್ತಾಳೆ. ನಂತರ ಅವಳು ಅಲ್ಲಿಂದ ಮೇನ್ ರೋಡ್ ಅನ್ನ ಕ್ರಾಸ್ ಮಾಡ್ಕೊಂಡು ಅಲ್ಲಿಂದ ಬಸ್ನ ಹತ್ತುತ್ತಾಳೆ. ಆದರೆ ಬಸ್ನಲ್ಲಿ ಒಬ್ಬ ವ್ಯಕ್ತಿ ಅವಳನ್ನ ಹಿಂದೆಯಿಂದ ಬೇಕು ಅಂತಾನೆ ಪದೇ ಪದೇ ಟಚ್ ಮಾಡ್ತಾ ಇರ್ತಾನೆ. ಆದರೆ ಮಧುಗೆ ಅದು ಇಷ್ಟವಾಗುವುದಿಲ್ಲ. ಅದಕ್ಕೆ ಅವಳು ಬೇಗ ಬಸ್ನಿಂದ ಇಳಿದು ತನ್ನ ಹಾಸ್ಟೆಲ್ನ ಕಡೆಗೆ ಹೋಗ್ತಾಳೆ. ಆದರೆ ಆ ವ್ಯಕ್ತಿ ಅವಳನ್ನ ಹಿಂದೆಯಿಂದ ಫಾಲೋ ಮಾಡ್ಕೊಂಡು ಬರ್ತಾನೆ. ಮಧು ತುಂಬಾ ಹೆದರಿ ತನ್ನ ಹಾಸ್ಟೆಲ್ಗೆ ಅವಳು ಬೇಗ ಓಡಿ ಹೋಗ್ತಾಳೆ. ಹಾಸ್ಟೆಲ್ಗೆ ಹೋಗಿ ಅವಳು ಸ್ನಾನ ಮಾಡೋದಕ್ಕೆ ಬಾತ್ರೂಮ್ಗೆ ಹೋಗ್ತಾಳೆ. ಅಲ್ಲಿ ತನ್ನ ಬಟ್ಟೆಯನ್ನ ಅವಳು ಬಿಚ್ಚಬೇಕಾದ್ರೆ ಹಿಂದೆ ಬಟ್ಟೆಯಲ್ಲಿ ಆ ಬಸ್ನಲ್ಲಿ ಇದ್ದಂತ ವ್ಯಕ್ತಿಯ ಸ್ಪರ್ಮ್ ಹತ್ತಿರುತ್ತೆ. ಅದನ್ನ ನೋಡಿ ಮಧು ತುಂಬಾ ಅಸಹ್ಯ ಪಟ್ಟು ಆ ಬಟ್ಟೆಯನ್ನ ಬಿಚ್ಚಿ ಒಸಿತಾಳೆ. ಎಷ್ಟು ನೀಚ ಕಾಮ
ಕಾಮುಕರಿದ್ದಾರೆ ಎಂದು ಅವಳು ತುಂಬಾ ಅಸಹ್ಯ ಪಡ್ಕೊಳ್ತಾಳೆ. ಹಾಗೆ ಅವಳು ಸ್ನಾನ ಮಾಡಿಕೊಳ್ಳಬೇಕಾದ್ರೆ ಏನೋ ಶಬ್ದ ಬರೋ ರೀತಿ, ಯಾರೋ ಅವಳನ್ನ ನೋಡ್ತಾ ಇರೋ ರೀತಿ ಅವಳಿಗೆ ಅನುಭವ ಆಗುತ್ತೆ. ಅವಳ ಬಾಯ್ ಫ್ರೆಂಡ್ ತರುಣ್ ಹೊರಗಡೆ ಡಿನ್ನರ್ ಮಾಡೋದಕ್ಕೆ ಅವಳನ್ನ ಕರೆದಿರ್ತಾನೆ. ಅದಕ್ಕೆ ಮಧು ತನ್ನ ರೂಮ್ ನಲ್ಲಿ ರೆಡಿ ಆಗ್ತಾ ಇರ್ತಾಳೆ. ಅವಳು ರೆಡಿ ಆಗ್ತಿರೋಬೇಕಾದ್ರೆ ಆ ಟ್ರಂಕ್ ನಿಂದ ಯಾರೋ ಅವಳನ್ನ ನೋಡ್ತಾ ಇರೋ ಹಾಗೆ ಕಾಣುತ್ತೆ. ನಂತರ ಅವಳು ಕನ್ನಡಿಯ ಮುಂದೆಯಿಂದ ಎದ್ದು ಹೋದಾಗ ಆ ಕನ್ನಡಿಯಲ್ಲಿ ಒಂದು ಭಯಾನಕವಾದ ಡೀಮನ್ ಇರುತ್ತೆ. ಈ ಕಡೆ ಲಾನಳನ್ನ ನಾವು ನೋಡ್ತೀವಿ. ಅವಳು ಹಾಸ್ಟೆಲ್ನ ಹಿಂದೆ ಇರೋ ಗೇಟ್ ಹತ್ತಿರ ಸಾಕು ನಾಯಿಗಳಿಗೆ ಬಿಸ್ಕೆಟ್ ಅನ್ನ ಹಾಕ್ತಾ ಇರ್ತಾಳೆ. ಆಗ ಅವಳ ಹತ್ತಿರ ಆ ವಿಚಿತ್ರವಾದ ಡಾಕ್ಟರ್ ಬರ್ತಾನೆ. ಅವನನ್ನ ನೋಡಿ ಲಾನಾ ಮೊದಲು ತುಂಬಾನೇ ಹೆದರ್ತಾಳೆ. ಆದರೆ ಆ ಡಾಕ್ಟರ್ ಅವಳನ್ನ ಹೊರಗಡೆ ಬರೋದಿಕ್ಕೆ ಪ್ರೋತ್ಸಾಹಿಸ್ತಾ ಇರ್ತಾನೆ. ಆದರೆ ಲಾನಾ ಮೊದಲು ಒಪ್ಪುವುದಿಲ್ಲ. ನಂತರ ಆ ಡಾಕ್ಟರ್ ಅವಳಿಗೆ ಧೈರ್ಯವನ್ನ ತುಂಬುತ್ತಾನೆ. ಆಮೇಲೆ ಲಾನಾ ನಿಧಾನವಾಗಿ ಗೇಟ್ನಿಂದ ಹೊರಗಡೆ ಬರ್ತಾಳೆ. ಹಾಗೆ ಇನ್ನು ಸ್ವಲ್ಪ ಮುಂದೆ ಹೋಗೋದಿಕ್ಕೆ ಪ್ರಯತ್ನ ಪಟ್ಟಾಗ ಆ ಆತ್ಮ ಅವಳನ್ನ ಮುಂದೆ ಹೋಗೋದಿಕ್ಕೆ ಬಿಡೋದಿಲ್ಲ. ಕುತ್ತಿಗೆಗೆ ಹಗ್ಗ ಬಿಗಿದು ಹಿಂದೆ ತಳ್ಳುತ್ತೆ. ಅದರಿಂದ ಲಾನಾ ತುಂಬಾನೇ ಹೆದರಿ ಮತ್ತೆ ಅವಳು ವಾಪಸ್ ಹೋಗ್ತಾಳೆ. ಆಗ ಆ ಡಾಕ್ಟರ್ ಅವಳನ್ನ ನೋಡಿ ಅವನೇ ತಯಾರಿಸಿದ ತನ್ನ ಮೆಡಿಸನ್ ಅನ್ನ ಅವಳಿಗೆ ಕೊಟ್ಟು, ಇದನ್ನ ನೀನು ಕುಡಿ, ಇದರಿಂದ ನಿನಗೆ ಧೈರ್ಯ ಬರುತ್ತೆ, ನನ್ನ ಮೇಲೆ ನೀನು ನಂಬಿಕೆ ಇಡು, ನಿಮ್ಮ ಸಮಸ್ಯೆಯನ್ನ ನಾನು ಬಗೆಹರಿಸುತ್ತೇನೆ, ನಿನ್ನ ಕರೆಗಾಗಿ ನಾನು ಕಾಯುತ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗುತ್ತಾನೆ. ಈ ಕಡೆ ತರುಣ್ ಮತ್ತೆ ಮಧು ಹೋಟೆಲಿನಲ್ಲಿ ಡಿನ್ನರ್ ಮಾಡ್ತಾ ಇರ್ತಾರೆ. ಆದರೆ ತರುಣ್ಗೆ ಮಧು ಆ ಹಾಸ್ಟೆಲಿನಲ್ಲಿ ಇರೋದು ಇಷ್ಟವಿರೋದಿಲ್ಲ. ಅದಕ್ಕಾಗಿ ತರುಣ್ ಮಧುಗೆ, ನೀನು ಆ ಹಾಸ್ಟೆಲ್ನಲ್ಲಿ ಇರಬೇಡ, ಅದು ಸೇಫ್ ಜಾಗ ಅಲ್ಲ, ಅದರ ಬದಲಿಗೆ ನಾನು ಬೇರೆ ಯಾವುದಾದ್ರೂ ಹೊಸ ಹಾಸ್ಟೆಲ್ ಅನ್ನ ಹುಡುಕ್ತೇನೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಅವರ ಮಧ್ಯೆ ಸ್ವಲ್ಪ ಜಗಳ ಕೂಡ ಆಗುತ್ತೆ. ನಂತರ ಅವರು ರೂಮ್ಗೆ ಮಲಗೋದಿಕ್ಕೆ ಹೋಗ್ತಾರೆ. ಆಗ ಅಲ್ಲಿ ನಮಗೆ ಗೊತ್ತಾಗುತ್ತೆ ತರುಣ್ಗೂ ಕೂಡ ಅವತ್ತು ಕಾಲೇಜಿನಲ್ಲಿ ನಡೆದಂತ ಘಟನೆ ಅವನಿಗೂ ಕೂಡ ತುಂಬಾ ಕಾಡ್ತಾ ಇರುತ್ತೆ. ಮುಂದೆ ಮಧುನ ಆ 3 ಜನ ಅಪರಿಚಿತ ವ್ಯಕ್ತಿಗಳು ಅತ್ಯಾಚಾರ ಮಾಡ್ತಾ ಇದ್ರು. ನನಗೆ ಏನು ಕೂಡ ಮಾಡೋದಿಕ್ಕೆ ಆಗ್ಲಿಲ್ಲ. ಅದನ್ನೆಲ್ಲ ತರುಣ್ ಮಧು ಹತ್ರ ಹೇಳ್ತಾ ಅಲ್ಲೇ ಅಳೋದಿಕ್ಕೆ ಶುರು ಮಾಡ್ತಾನೆ. ಹಾಗೆ ಅವರಿಬ್ರು ಅಳ್ತಾ ಆ ಕೆಟ್ಟ ಘಟನೆಯನ್ನ ಮರೆಯೋದಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಈ ಕಡೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಮತ್ತು ಹಾಸ್ಟೆಲ್ ನ ವಾರ್ಡನ್ ಹೆಡ್ ಕಾನ್ಸ್ಟೇಬಲ್ ನ ಮನೆಯಲ್ಲಿ ಅಡುಗೆ ಮಾಡ್ತಾ ಇರ್ತಾರೆ. ಈಗಲೂ ಕೂಡ ಕಾನ್ಸ್ಟೇಬಲ್ ಅವಳ ಮಗ ಜೀವ ಎಲ್ಲಿ ಹೋಗಿದ್ದಾನೆ, ಅವನು ಹೇಗಿದ್ದಾನೆ ಅಂತ ಅಳ್ತಾ ವಾರ್ಡನ್ ಹತ್ರ ಹೇಳ್ತಾ ಇರ್ತಾಳೆ. ಆಗ ವಾರ್ಡನ್ ಅಲ್ಲಿ ಲೈನಿನಿಂದ ಹುಳಗಳು ಎಲ್ಲಿಗೋ ಹೋಗ್ತಾ ಇರೋದನ್ನ ಗಮನಿಸ್ತಾಳೆ. ಅದನ್ನ ಫಾಲೋ ಮಾಡಿ ನೋಡಿದ್ರೆ ಆ ಹುಳಗಳೆಲ್ಲ ಒಂದು ಟೈಲ್ಸ್ ನ ಒಳಗಡೆ ಹೋಗ್ತಾ ಇರುತ್ತೆ. ಅದನ್ನ ತೆಗೆದಾಗ ಅಲ್ಲಿ ಅವರಿಗೆ ಒಂದು ಬಾಕ್ಸ್ ಸಿಗುತ್ತೆ. ಅದನ್ನ ಓಪನ್ ಮಾಡಿದಾಗ ಅದರಲ್ಲಿ ಆ ವಿಚಿತ್ರವಾದ ಡಾಕ್ಟರ್ ತಯಾರಿಸಿರುವ ಔಷಧಿ ಮತ್ತು ಒಂದು ಹುಡುಗಿಯ ಕಾಲಿಗೆ ಹಾಕುವ ಚೈನ್ ಕೂಡ ಸಿಗುತ್ತೆ. ಹಾಗೆ ಆ ಟೈಲ್ಸ್ ನ ಒಳಗಡೆ ಇನ್ನು ಏನು ಇರಬೇಕು ಅಂತ ಬಗ್ಗೆ ನೋಡಿದಾಗ ಅದರ ಒಳಗಡೆ ತುಂಬಾ ದಿನಗಳಿಂದ ಸತ್ತಿರೋ ಜೋಳವನ್ನ ಒಂದು ಬಾಕ್ಸ್ ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ. ಆಗ ಆ ಹೆಡ್ ಕಾನ್ಸ್ಟೇಬಲ್ ಇದನ್ನೆಲ್ಲ ಅವಳು ಆ ವಿಚಿತ್ರವಾದ ಡಾಕ್ಟರ್ ನ ಮನೆ ಒಳಗಡೆ ನೋಡಿದರಿಂದ ಅವನ ಮೇಲೆ ಈಗ ಇವಳಿಗೆ ಅನುಮಾನ ಬರುತ್ತದೆ. ಈ ಕಡೆ ಅದೇ ದಿನ ರಾತ್ರಿ ಡಾಕ್ಟರ್ ನ ಮನೆಯ ಹತ್ತಿರ ಒಂದು ಪುಟ್ಟ ಹುಡುಗಿ ಚೆಂಡನ್ನ ಆಟ ಆಡ್ತಾ ಇರ್ತಾಳೆ. ಆಗ ಆ ಡಾಕ್ಟರ್ ಬಾಗಿಲಿನಿಂದ ಆ ಪುಟ್ಟ ಹುಡುಗಿಯನ್ನ ಕರೆದು ಅವಳನ್ನ ಮೆನಿಪ್ಯುಲೇಟ್ ಮಾಡಿ ಒಳಗಡೆ ಕರೆದುಕೊಂಡು ಹೋಗುತ್ತಾನೆ. ಆ ಪುಟ್ಟ ಹುಡುಗಿ ಈ ಹಿಂದೆ ಡಾಕ್ಟರ್ ಕಿಟಕಿಯಿಂದ ತುಂಬಾ ವಿಚಿತ್ರವಾಗಿ ನೋಡುತ್ತಿದ್ದ ಆ ಹುಡುಗಿಯ ಮಗಳಾಗಿರ್ತಾಳೆ. ಈಗ ಆ ತಾಯಿ ತನ್ನ ಮಗಳನ್ನ ಹುಡುಕಿಕೊಂಡು ಬರ್ತಾಳೆ. ಆದರೆ ಅವಳ ಮಗಳು ಎಲ್ಲೂ ಕೂಡ ಸಿಗೋದಿಲ್ಲ. ಅವಳ ಚೆಂಡು ಆ ಡಾಕ್ಟರ್ನ ಮನೆಯ ಒಳಗಡೆ ಬಿದ್ದಿರುತ್ತೆ. ಅದನ್ನ ನೋಡಿ ಅವಳು ಆ ಮನೆಯ ಒಳಗಡೆ ಬರ್ತಾಳೆ. ಅಲ್ಲಿ ಸುತ್ತಮುತ್ತ ಹುಡುಕಿದರು ಎಲ್ಲಿ ಕೂಡ ಅವಳು ಸಿಗುವುದಿಲ್ಲ. ಆಗ ಮೇಲಿನಿಂದ ಏನೋ ಶಬ್ದ ಬರುತ್ತದೆ. ಅವಳು ತನ್ನ ಮಗಳು ಮೇಲೆ ಇರಬೇಕು ಎಂದು ಮೇಲ್ಗಡೆಗೆ ಹೋಗುತ್ತಾಳೆ. ಸ್ವಲ್ಪ ಹೊತ್ತು ಆದ ಮೇಲೆ ಅವಳ ಕಿರಿಚಾಡೋ ಶಬ್ದ ನಮಗೆ ಕೇಳಿಸುತ್ತೆ. ಅಂದರೆ ಆ ಡಾಕ್ಟರ್ ಅವಳಿಗೆ ಏನೋ ತೊಂದರೆಯನ್ನ ಮಾಡಿದ್ದಾನೆ. ಇಲ್ಲಿ ನಮಗೆ ಆ ವಿಚಿತ್ರವಾದ ಡಾಕ್ಟರ್ ಮೇಲೆ ಡೌಟ್ ಬರುತ್ತೆ. ಅಂದರೆ ಆ ಡಾಕ್ಟರ್ ನಾವು ಅಂದುಕೊಂಡ ರೀತಿ ಅಲ್ಲ, ಅವನಲ್ಲಿ ಇನ್ನೂ ತುಂಬಾ ರಹಸ್ಯವಿದೆ. ಮಾರನೇ ದಿನ ಬೆಳಗ್ಗೆ ನಾವು ಮಧುನ ನೋಡ್ತೀವಿ. ಅವಳು ಬೇಗ ಎದ್ದು ತಾನು ಕೆಲಸ ಮಾಡುತ್ತಿದ್ದಂತ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ನ ಬಳಿಗೆ ಬಂದಿರ್ತಾಳೆ. ಅವಳು ಈಗ ತನ್ನ ಜೊತೆ ನಡೆದಂತ ಆ ಘಟನೆಯ ಬಗ್ಗೆ ಧೈರ್ಯದಿಂದ ಹೇಳೋದಿಕ್ಕೆ ಬಂದಿರ್ತಾಳೆ. ಅವಳು ಧೈರ್ಯದಿಂದ ತನ್ನ ಜೊತೆ ಆದಂತ ಆ ರೇಪ್ನ ವಿಷಯದ ಬಗ್ಗೆ ಆ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಹತ್ರ ಹೇಳಿಕೊಳ್ಳುತ್ತಾಳೆ. ಹೇಗೆ ಕಾಲೇಜಿನ ಫಂಕ್ಷನಿನಲ್ಲಿ 3 ಜನ ಅಪರಿಚಿತ ವ್ಯಕ್ತಿಗಳು ತರುಣ್ಗೆ ಹೊಡೆದು ನನ್ನ ಜೊತೆ ಅತ್ಯಾಚಾರವನ್ನ ಮಾಡಿದ್ರು, ಅವರೆಲ್ಲ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ರು ಅಂತ ಡೀಟೇಲ್ ಆಗಿ ಹೇಳುತ್ತಾಳೆ. ಡಾಕ್ಟರ್ ಅದನ್ನೆಲ್ಲ ನಿಧಾನವಾಗಿ ಕೇಳಿಸಿ
ತೋರಿಸಿಕೊಳ್ಳುತ್ತಾಳೆ. ನಂತರ ನಿನಗೆ ಯಾರ ಮೇಲಾದರೂ ಅನುಮಾನ ಇದೆ ಎಂದು ಅವಳಿಗೆ ಕೇಳಿದಾಗ ಮಧು ಹೇಳುತ್ತಾಳೆ, 2 ವರ್ಷಗಳ ಹಿಂದೆ ನಾನು ಟ್ಯೂಷನ್ಗೆ ಹೋಗುವಾಗ ಯಾರೋ ನನಗೋಸ್ಕರ ಗಿಫ್ಟ್ಸ್ ಮತ್ತೆ ಚಾಕ್ಲೇಟ್ಗಳನ್ನ ಇಡ್ತಾ ಇದ್ರು. ಅವರು ಯಾರು ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ಮೋಸ್ಟ್ಲಿ ನನ್ನನ್ನು ಅವನು ಇಷ್ಟಪಡ್ತಾ ಇದ್ದ. ಆದರೆ ನಾನು ಅವನಿಗೆ ಏನು ರೆಸ್ಪಾನ್ಸ್ ಅನ್ನ ಮಾಡ್ತಾ ಇದ್ದಿಲ್ಲ. ಅದಾದ್ಮೇಲೆ ಅವನು ಒಂದು ದಿನ ಮೀಟ್ ಮಾಡೋದಕ್ಕೆ ನನ್ನನ್ನು ಕರೆದ. ಆದರೆ ನಾನು ಅಲ್ಲಿಗೆ ಹೋಗಲಿಲ್ಲ. ನಾನು ಅವನನ್ನ ಇಗ್ನೋರ್ ಮಾಡಿದೆ. ಸ್ವಲ್ಪ ದಿನಗಳ ನಂತರ ತುಂಬಾ ಕೋಪದಿಂದ ಅವನು ತನ್ನ ಬ್ಲಡ್ ನಲ್ಲಿ ಒಂದು ಲೆಟರ್ ಅನ್ನ ಬರೆದು ಕಳಿಸಿದ. ನಾನು ಕನ್ಫರ್ಮ್ ಆಗಿ ಹೇಳುತ್ತೇನೆ, ಅದು ಅವನೇ ಇರಬೇಕು. ಅದಕ್ಕೆ ಆ ಸೈಕ್ಯಾಟ್ರಿಸ್ಟ್ ಡಾಕ್ಟರ್ ಇನ್ನು ಕಾಲ ಮಿಂಚಿಲ್ಲ, ಅವರಿಗೆ ಶಿಕ್ಷೆ ಆಗಬೇಕು, ನಡಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಹೇಳುತ್ತಾಳೆ. ಆದರೆ ಮಧು ಅದಕ್ಕೆ ತುಂಬಾ ಹೆದರ್ತಾ ಇರ್ತಾಳೆ. ಅದಕ್ಕೆ ಸದ್ಯಕ್ಕೆ ಆ ಡಾಕ್ಟರ್ ಅವಳಿಗೆ ಮೋಟಿವೇಶನ್ ಮಾಡ್ತಾಳೆ. ಜೀವನದಲ್ಲಿ ಇದನ್ನೆಲ್ಲ ಮರೆತು ಮುಂದೆ ಹೋಗು ಅಂತ ಅವಳಿಗೆ ಪ್ರೋತ್ಸಾಹಿಸ್ತಾ ಇರ್ತಾಳೆ. ಆಗ ಅವಳಿಗೆ ಒಂದು ಮೆಸೇಜ್ ಬರುತ್ತೆ. ಅದರಲ್ಲಿ ನಕುಲ್ನ ಅಡ್ರೆಸ್ ಇರುತ್ತೆ. ಮಧು ಆ ಅಡ್ರೆಸ್ ಅನ್ನ ಹುಡುಕಿಕೊಂಡು ಅವನ ಮನೆಯ ಹತ್ರ ಬರ್ತಾಳೆ. ಅವಳು ಗೇಟ್ ಹತ್ರ ನಿಂತುಕೊಂಡು ಅವನ ಮನೆಯ ಒಳಗಡೆ ನೋಡ್ತಾ ಇರ್ತಾಳೆ. ಆಗ ಅವಳ ಹಿಂದೆ ನಕುಲ್ ಬಂದು ನಿಂತ್ಕೊಳ್ತಾನೆ. ಇಲ್ಲಿಗೆ ಈ ಎಪಿಸೋಡ್ ಮುಗಿದು ಹೋಗುತ್ತೆ. ಗೈಸ್, ಈ ಎಪಿಸೋಡ್ ನಮಗೆ ತುಂಬಾ ಕ್ಯೂರಿಯಾಸಿಟಿನ ಹುಟ್ಟಿಸುತ್ತೆ. ಒಂದು ಕಡೆ ಹಾಸ್ಟೆಲ್ನಲ್ಲಿ ಮಧು ಇರೋದಕ್ಕೆ ಬಂದಿರುವ ಆ ರೂಮಿನಲ್ಲಿ ಅನ್ನೋಳ ಆತ್ಮ ಇದೆ. ಆದರೆ ಅವಳ ಸಾವು ವಾರ್ಡನ್ ಹೇಳೋ ಪ್ರಕಾರ ಆಕ್ಸಿಡೆಂಟ್ ಅಲ್ಲಿ ಆಗಿತ್ತು. ಅವಳ ಆತ್ಮ ಈ ರೂಮ್ ನಲ್ಲಿ ಏಕೆ ಇದೆ? ಈ ಕಡೆ ಈ ವಿಚಿತ್ರವಾದ ಡಾಕ್ಟರ್ ಇಲ್ಲಿ ಎಲ್ಲರಿಗೂ ಸಹಾಯ ಮಾಡ್ತಾ ಇದ್ದಾನೆ. ಆದರೆ ಇನ್ನೊಂದು ಕಡೆ ಹುಡುಗಿಯರಿಗೆ ಇವನೇ ಕಿಡ್ನಾಪ್ ಮಾಡ್ತಾ ಇದ್ದಾನೆ. ಅವನು ಆ ಹುಡುಗಿಯರನ್ನ ಕಿಡ್ನಾಪ್ ಮಾಡಿ ಏನು ಮಾಡಿದ? ಅವನ ರಹಸ್ಯವೇನು? ಇನ್ನೊಂದು ಕಡೆ ಮಧುನ ಅತ್ಯಾಚಾರ ಮಾಡಿದ ಆ 3 ಜನ ಅಪರಿಚಿತ ವ್ಯಕ್ತಿಗಳು ಯಾರು? ಮಧುಗೆ ಬಿಲ್ಲಾಳ ಬಾಯ್ ಫ್ರೆಂಡ್ ನಕುಲ್ ಮೇಲೆ ಅನುಮಾನ ಬಂದಿದೆ. ಈಗ ಅವಳು ನಕುಲ್ನ ಮನೆ ಹತ್ರ ಹೋಗಿದ್ದಾಳೆ. ಮುಂದೆ ಏನಾಗುತ್ತೆ ಅದು ಮುಂದಿನ ಎಪಿಸೋಡ್ ಅಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ಗೈಸ್, ಮುಂದಿನ ಎಪಿಸೋಡ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಅದನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ್ರಿ. ನೀವು ಅದನ್ನ ಮಿಸ್ ಮಾಡ್ಕೋಬಾರ್ದು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ನೀವು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಒತ್ತಿದ್ರೆ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಸ್ನ ಮೊದಲು ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.